ರೋಗ ಬರುತ್ತೆ, ಇಂಪಾರ್ಟೆಂಟ್ ದಿವಸನೇ. ಯಾರನ್ನು ಉದ್ಧಾರ ಮಾಡೋಕೆ ಹೋಗಿದ್ದಾಳೋ, ಇರು ಕಾಲ್ ಮಾಡಿ ನೋಡ್ತೀನಿ ಎಂದ್ಕೊಂಡು ಕರೆ ಮಾಡಿದ. ಆಕೆ ಕರೆ ಸ್ವೀಕರಿಸಲಿಲ್ಲ. ಒಂದು ಕಡೆ ಕೋಪ, ಮತ್ತೊಂದು ಕಡೆ ಹೆದರಿಕೆ, ಅವಳಿಗೇನಾದರೂ ಆಯ್ತಾ ಎಂದು. ಇನ್ನೂ 2 ಬಾರಿ ಮಾಡ್ದ. 3ನೇ ಬಾರಿಗೆ ಕರೆ ಸ್ವೀಕರಿಸಿದ್ಲು. ಅವನಿಗೆ ಜೀವವೇ ಹೋಗಿ ಮರು ವಾಪಸ್ಸು ಪಡೆದ ಅನುಭವವಾಯಿತು. ಲೇ ವಯ್ಯಾರಿ, ಎಲ್ಲೇ ಬಿದ್ದಿದ್ಯಾ? ಹುಟ್ಟಿದ ದಿನಾನೇ ಭೂಮಿಗೆ ಗೇಟ್ ಪಾಸ್ ಕೊಡಿಸುವ ಪ್ಲ್ಯಾನ್ ಮಾಡಿದ್ಯಾನೆ ಎಂದು ಬೈಯೋಕೆ ಶುರು ಮಾಡಿದ. ವಿರಾಟ್ ಸರ್, ಸಾರಿ, ದಯವಿಟ್ಟು ಏನೇನೋ ಮಾತಾಡಬೇಡಿ. ಅದು ನಾನು ಡೈರೆಕ್ಟಾಗಿ ಅಲ್ಲಿಗೆ ಬರ್ತೀನಿ, ಲೊಕೇಶನ್ ಹೇಳಿ ಎಂದಳು. ಎಲ್ಲೇ ಇದೆಯಾ? ನಾನು ಪಿಕ್ ಮಾಡ್ತೀನಿ ಅಂದೆ ತಾನೆ. ಈ ಗಾಂಚಾಲಿ ಏನಕ್ಕೆ? ಎಲ್ಲಿದ್ಯಾ ಹೇಳೆ ಎಂದು ಆವಾಜ್ ಹಾಕಿದ. ಸರ್, ಎಲ್ಲ ಹೇಳಬೇಕಾ ನಾನು ನಿಮಗೆ? ಬಂದು ಹೇಳಿದರೆ ಆಗೋದಿಲ್ವಾ? ಹೇಳಿ, ಯಾವ ಪ್ಲೇಸ್ ಎಂದಳು. ಅವಳ ಮಾತಿಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳದೆ ಬಂದು ಹೇಳ್ತಾಳೆ ಎಂದ್ಕೊಂಡು ವೈಭವ್ ರೆಸಾರ್ಟ್ ಎಂದ. ಸರಿ ಥ್ಯಾಂಕ್ಸ್ ಎಂದು ಕರೆ ಕಟ್ ಮಾಡಿದ್ಲು. ಯಾಕೋ ಅವನಿಗೆ ಬೇಸರವಾಯಿತು. ನಾನೇ